ಸರ್ ಹೊಂಡ 1 ಎಕರೆಯಲ್ಲಿ ಇದೆ ಸರ್. ಡೀಪ್ 30 ಫೀಟ್ ಇದೆ ಸರ್. 30 ಫೀಟ್ ಡೀಪ್. 30 ಫೀಟ್ ಡೀಪ್ ಇದೆ ಸರ್. ಇದು ಏರಿಯಲ್ಲಿ ಟೋಟಲ್ 1.5 ಕೋಟಿ ಲೀಟರ್ ನೀರು ಸ್ಟಾಕ್ ಇದೆ ಸರ್. ಇದು ಸ್ಟೋರೇಜ್ ಅಂದ್ರೆ ನೀರಿನ ಸೋರ್ಸ್ ಮಳೆ ನೀರೇ ರೀ? ಮಳೆ ನೀರು. ಹಳೆ ಕಾಲದ ಬಾವಿ ಸರ್ ಇದು. ಅವಾಗೆಲ್ಲ ಪೈಲ ಮಟ್ಟೆಯಿಂದ ಹೊಡಿತದೆ ಸರ್, ಎತ್ತುಗಳಿಂದ. ಓಹೋ, ಆ ತರ ಅದಕ್ಕೆ ಇದೆಲ್ಲ ವ್ಯವಸ್ಥೆ ಮಾಡಿದ್ರು. ಸರ್ ಎಕ್ಸ್ಪೋರ್ಟ್ ಒಳ್ಳೆ ರೇಟ್ ಸಿಗತ್ತೆ. ಈ ಸತಿ ಮೊನ್ನೆ ಎಕ್ಸ್ಪೋರ್ಟ್ ಮಾಡಿದೀನಿ ಸರ್. ಬಾಕ್ಸ್ ಪ್ಯಾಕಿಂಗ್ 18 ರೂಪಾಯಿ ರೇಟ್ ಸರ್ ಪರ್ ಕೆಜಿ. 1,000 ಬಾಕ್ಸ್ ಪ್ಯಾಕಿಂಗ್ ಆಗಿ ಹೋಗ್ಯದ ಸರ್. ಅದು ಎಲ್ಲಿ ಕಳ್ಸಿರಿ ಸರ್? ಇರಾನ್ಕ್ ಹೋಗ್ಯದ ಸರ್. ಅದು ಇಲ್ಲಿಂದ ಇರಾನ್? ಇಲ್ಲಿಂದ ನೀರಿನ ಅಂಶ ಜಾಸ್ತಿ ಇರತ್ತೆ. ಹಂಗಾಗಿ ಹಸುಗಳಿಗೆ ಹಸು ಜಾಸ್ತಿ ತಿನ್ನಕ್ಕೆ ತಿನ್ನತ್ತ ಇದು. ಅದು ಗ್ರೀನ್ ಕಲರ್ ಏನ್ ನೀಪೇರಿ ಇರುತ್ತಲ್ಲ ಸರ್, ಅದರಲ್ಲಿ ನೀರಿನ ಅಂಶ ಕಮ್ಮಿ ಇರ್ತದೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ಸರ್ ನನ್ನ ಹೆಸರು ಲಿಂಗರಾಜ್ ಗುರುಶಾಂತ್ ಪಾಟೀಲ್ ಅಂತ ಸರ್. ನಮ್ಮೂರು ನಿಂಬಾಳ ಅಂತ, ಆಳಂದ್ ತಾಲೂಕ್, ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಸರ್. ಸರ್ ಇಲ್ಲಿ ಎಷ್ಟು ಏರಿಯಾ ಅದ ಸರ್? ಇಲ್ಲಿ 16 ಎಕರೆ ಇದೆ ಸರ್. 16 ಎಕರೆ. 16 ಎಕರೆಯಲ್ಲಿ ಏನೇನ್ ಬೆಳೆ ಅದ ಸರ್? 16 ಎಕರೆಯಲ್ಲಿ ಬನಾನಾ ಇದೆ ಸರ್, ಬಾಳೆಹಣ್ಣು. ಅದು ಟೋಟಲ್ 8,000 ಇದೆ ಸರ್. ಈಗ ಹಾರ್ವೆಸ್ಟಿಂಗ್ ಆಗಿದೆ ಸರ್. ಆಗಿದೆ ಸರ್. ಮತ್ತೆ ಅದಲ್ಲದೆ ಮತ್ತೆ ಹಸು ಇದೆ ಸರ್, ಗೊಬ್ಬರ. ಈ ಹಸುಗಳೆಲ್ಲ ಇಲ್ಲೇ ಕಟ್ತೀವಿ? ಇಲ್ಲೇ ಕಟ್ತೀವಿ ಸರ್. ಸರ್ ಎಷ್ಟು ದನ ಸರ್? ಟೋಟಲ್ ಇಲ್ಲಿ 56 ಇದೆ ಸರ್. 56 ಅಂದ್ರೆ ಟೋಟಲ್ 35 ಇದು ಇದೆ ಸರ್ ದೇವಣಿ. ಉಳ್ಕಿದ್ದು ಗೀರ ಇದೆ ಸರ್. ಆಲ್ರೆಡಿ ಇಲ್ಲಿ 3 ಹಾಲು ಕೊಡ್ತಾವಂತ ಇಲ್ಲೇ ಕಟ್ಟಿದೀವಿ ಸರ್. ಉಳಿದಿದೆಲ್ಲ ಮೇಯಕ್ ಹೋಗ್ಯಾವ ಸರ್. ಇದಕ್ಕೆಲ್ಲ ಮೇವಿನ ವ್ಯವಸ್ಥೆ ಯಾವ ತರ? ಮೇವು ಈ ತರ ಇದು ಇದು ಮೇವು ಬರುತ್ತೆ ಸರ್. ಅದು ಆಸ್ಟ್ರೇಲಿಯನ್ ನೇಪಿಯರ್ ಅಂತ ತಂದಿವಿ ಸರ್. ಬ್ಲಾಕ್ ಕಲರ್ ಬರುತ್ತೆ ಅದು. ನೇಪಿಯರ್ ಮೇವು ಅದು ಇದೆ. ಮತ್ತೆ ಅಲ್ಲಿ ಮೆಕ್ಕೆಜೋಳ ಇದೆ. ಅದಕ್ಕೆ ಅದೆಲ್ಲ ದನಗಳಿಗೆ ಸರ್. ಎಕರೆ ಮೇವು ಮಾಡಿದೀವಿ ಸರ್ ಅದಕ್ಕೆ ದನಗಳಿಗೆ. ಸರ್ ಅಂದಾಜು ಹಾಲು ಎಷ್ಟು ಲೀಟರ್ ಬರ್ತದೆ ಸರ್ ಡೈಲಿ? ಸರ್ ಹಾಲು ಸರ್ ಡೈಲಿ ಒಂದ್ 15 ಲೀಟರ್ ಹಾಲು ಬರುತ್ತೆ ಸರ್. ದೇವಣಿ ಅಷ್ಟು ಕೊಡಲ್ಲ, 1 ಲೀಟರ್ ಮ್ಯಾಕ್ಸಿಮಮ್ 1 ಲೀಟರ್. ಅದು ಅಂದ್ರೆ ಅದು ಸಗಣಿ ಚೆನ್ನಾಗಿರುತ್ತೆ ಸರ್ ಗೊಬ್ಬರಕ್ಕೆ. ಅದಕ್ಕೋಸ್ಕರ ದೇವಣಿ ಕಟ್ಟಿದ್ ಸರ್. ಅದು ಹಾಲಿಗಂತ ಕಟ್ಟಿಲ್ಲ ಅಂದ್ರೆ ಸರ್ ಅದ್ರದ್ದು ಸಗಣಿ ಇರುತ್ತಲ್ಲ ಸರ್, ಸ್ವಲ್ಪ ಉದುರು ಬರುತ್ತೆ ಬೇಗನೆ. ಇದು ಸರ್ ಹಂಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಗೊಬ್ಬರಕ್ಕೋಸ್ಕರ ದೇವಣಿ ಕಟ್ಟಿ. ಇದ್ರದ್ದು ಗೀರ್ ಬಂದು ಸರ್ ಒಂದು 6 ಲೀಟರ್ ಕೊಡುತ್ತೆ ಒಂದ್ ಗೀರ್ ಹಾಕಿ. ಬೆಳಗ್ಗೆ 3 ಸಾಯಂಕಾಲ 3. ಮತ್ತೆ ಲೋಕಲ್ ತಳಿ ನಾವ್ರಿ? ಲೋಕಲ್ ತಳಿ ಇಲ್ಲ ಸರ್. ಎಮ್ಮೆ ಇಲ್ಲ ಸರ್. ಬರೀ ಹಸು, ಬರೀ ದೇವಣಿ ಗೀರ್ ಅಷ್ಟೇ ಸರ್. ಗೊಬ್ಬರಕ್ಕೆ ಮಾಡ್ಕೊಂಡ್ರಿ ಸರ್? ಸರ್ ಗೋಮೂತ್ರನ ಕಲೆಕ್ಟ್ ಮಾಡ್ತೀವಿ? ಗೋಮೂತ್ರನ ಕಲೆಕ್ಟ್ ಮಾಡ್ತೀವಿ ಸರ್. ಗೋಮೂತ್ರದ ಸ್ಟಾಕ್ ಅಲ್ಲಿ ಹಿಂದ್ಗಡೆ ಇದೆ ಸರ್, ತೋರಿಸ್ತೇನೆ ಬನ್ನಿ ಸರ್. ಇಲ್ಲಿ ಫಸ್ಟ್ ಮೆಣಸಿನ ಗಿಡ ಐತೆ ಸರ್, 5531 ಅಂತ ಒಂದು. ಹಾರ್ವೆಸ್ಟಿಂಗ್ ಆಗಿದೆ ಸರ್. ಒಂದು 20 ಟನ್ ಹಣ್ಣು ಮೆಣಸಿನಕಾಯಿ ಹೊಂದಿದೆ ಸರ್. ಎಷ್ಟು ಎಕರೆ? ಇದು 3 ಎಕರೆ ಸರ್. 3 ಎಕರೆ ಸರ್. ಮತ್ತೆ 1 ಟನ್ನಿನಷ್ಟು ಕಗ್ ಮೆಣಸಿನಕಾಯಿ ಕಟ್ಟಿದೆ ಸರ್. ಅದು ರೇಟ್ ಇಲ್ಲ ಅಂತಂದು ಹಣ್ಣು ಮೆಣಸಿನಕಾಯಿ ಮಾಡಿ ಸರ್. ಈಗ ಏನ್ ಪ್ಲಾನ್ ಮಾಡ್ಕೊಂಡ್ರಿ ಸರ್? ಇದು ಈಗ ಸೇವಂತಿ ಮಾಡ್ಬೇಕಂತ ಇದೀನಿ ಸರ್. ಇದು ಸೇವಂತಿಗೆ ನೇತ್ರ ವೆರೈಟಿ ಅಂತ ಸರ್. ಬಿಸಿಲಲ್ಲಿ ನಡೀತದೆ. ಸರ್ ಮಾಡ್ತಾ ಇದ್ದೀವಿ ಸರ್. ಇವಕ್ಕೆಲ್ಲ ಗೊಬ್ಬರ ಔಷಧಿ ಯಾವ ತರ? ಗೊಬ್ಬರ ಸರ್ ಫಸ್ಟ್ ಸರ್ಕಾರ ಗೊಬ್ಬರ ಹಾಕಲ್ಲ ಸರ್. ಅದು ಫಸ್ಟ್ ಹೆಂಡಿಕಾತ ಅಷ್ಟೇ ಇಲ್ಲಿ. ಅದು ಸಲ್ಫೇಟ್ ಅದು ಏನ್ ಹಾಕಲ್ಲ ಸರ್. DAP ಯಾವುದೇ ಕೆಮಿಕಲ್ ಇಲ್ಲ ಸರ್. ಓನ್ಲಿ ತಿಪ್ಪಿ ಗೊಬ್ಬರ. ಅದಕ್ಕೆ ಸ್ಟಾಕ್ ಮಾಡಿಟ್ಟಿನಿ ಸರ್. ಅದು ನೆಕ್ಸ್ಟ್ ಟೈಮ್ ಬರುತ್ತಂತ ಈಗ ಪೂರೆಲ್ಲ ತೆಗೆದು ಸ್ಟಾಕ್ ಮಾಡಿಟ್ಟಿನಿ ಸರ್. ಅದು ಸರ್ ಇದು ಯಾವ ವೆರೈಟಿ ಉಳ್ರಿ? ಇದು ಸರ್ ಇದು ಆಸ್ಟ್ರೇಲಿಯನ್ ಮೇತಿ ಅಂತ ಬರುತ್ತೆ ಸರ್. ಇದು ಆಸ್ಟ್ರೇಲಿಯನ್ ಮೇತಿ. ಸರ್ ಇಲ್ಲಿ ಆಸ್ಟ್ರೇಲಿಯನ್ ನೇಪಿಯರ್ ಅಂತಾರೆ ನಮ್ ಸೈಡ್. ಇದು ಸರ್ ಇದು ಏನ್ ಕಾಂಡ ಬರುತ್ತಲ್ಲ ಸರ್, ಇದು ದೊಡ್ಡ ಆದ ತಕ್ಷಣ ಈ ತರ ಇಲ್ಲಿ ಕಾಂಡ ಬರುತ್ತಲ್ಲ ಸರ್, ಇದು ಇದ್ರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಸರ್. ಇದು ನೀರಿನ ಅಂಶ ಜಾಸ್ತಿ ಇರುತ್ತೆ. ಹಂಗಾಗಿ ಹಸು ಜಾಸ್ತಿ ತಿನ್ನತ್ತ ಇದು. ಅದು ಗ್ರೀನ್ ಕಲರ್ ಏನ್ ನೀಪೇರಿ ಇರುತ್ತಲ್ಲ ಸರ್, ಅದರಲ್ಲಿ ನೀರಿನ ಅಂಶ ಕಮ್ಮಿ ಇರ್ತದೆ. ಸರ್ ಇದರಲ್ಲಿ ಇದಿರುತ್ತೆ ಸರ್? ಸುಂಕ್ ಇರತ್ತೆ. ಏನ್ ತೊಂದ್ರೆ? ಸ್ವಲ್ಪ ಇರತ್ತೆ. ಅದರಷ್ಟಿಂಗಿಂತ ಸ್ವಲ್ಪ ಕಮ್ಮಿನೇ ಸರ್. ಯಾವ ತರ ತಿಂತಾವ ಸರ್ ದನಗಳು? ಫುಲ್ ಅಲ್ಲಿ ಪೂರ ಮಿಷನ್ ಅಲ್ಲಿ ಕತ್ತರಿಸಿ ಹಾಕ್ಬಿಡ್ತೀವಿ ಸರ್. ಏನು ಮಿಕ್ಸ್ ಅಲ್ರಿ? ಏನು ಮಿಕ್ಸ್. ಒಟ್ನಲ್ಲಿ ಇದು ಬೆಳೆಯೋದ್ರಿಂದ ಅನುಕೂಲ ಆಗತ್ತೆ ಸರ್. ಒಂದ್ಸತಿ ಕಟಿಂಗ್ ಮಾಡಿದ್ರೆ ಮತ್ತೆ 8 ದಿವಸ ಇಷ್ಟು ಬೆಳೆಯತ್ ಸರ್. ಕಟಿಂಗ್ ಮಾಡ್ತಾ ಇರ್ಬೇಕು, ಹಂಗೆ ಬೆಳಿತಾ ಇರತ್ತೆ ಸರ್. ಮತ್ತೆ ಇಲ್ಲಿ ಗೋಮೂತ್ರ ಇದೆಲ್ಲ ಬಂದು ಸ್ಟಾಕ್ ಆಗತ್ತೆ ಸರ್. ಇಲ್ಲೇ ಸ್ಟಾಕ್ ಆಗತ್ತೆ ಸರ್. ಇದನ್ನ ತಗೊಂಡು ಫಿಲ್ಟರ್ ಅಲ್ಲಿ ಡ್ರಿಪ್ ಅಲ್ಲಿ ಬಿಡ್ತಾ ಇರ್ತೀವಿ. ಹಂಗೆ ಡ್ರಿಪ್ಪಲ್ ಬಿಡ್ತಾ ಇರ್ತೀವಿ ಸರ್. ಈ ಬಾಳೆ ಎಷ್ಟು ಏರಿಯಾದಾಗ ಆದ್ರಿ? ಇದು ಸರ್ 5 ಎಕರೆಯಲ್ಲಿ ಏರಿಯಾ ಇದೆ ಸರ್. 2.5 ಎಕರೆ ಸರ್. ಅಲ್ಲಿ ಮೇಲ್ಗಡೆ ಇರೋದು 1.5 ಎಕರೆ. 5 ಎಕರೆಯಲ್ಲಿ ಏರಿಯಾದಲ್ಲಿ ಇದೆ ಸರ್. ಯಾವ ವೆರೈಟಿ ಬಾಳೆ ಸರ್ ಇದು? ಸರ್ ಇದು ಗೋದ್ರೇಜ್ ಅಂತ ಸರ್. ಅಟ್ಲಾಸ್ ಬರುತ್ತೆ ಸರ್. G9 ಅಲ್ಲಿ ಅಟ್ಲಾಸ್. ಗೋದ್ರೇಜ್ ಕಂಪನಿ ಅವ್ರದ್ದು ಸರ್. ಗೋದ್ರೇಜ್ ಕಂಪನಿ. ಸರ್ ಇದ್ರ ವಿಶೇಷತೆ ಏನ್ ಸರ್?
ಇದ್ರ ವಿಶೇಷತೆ ಏನಂದ್ರೆ ಸರ್ ಇದು ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತೆ ಸರ್, ಗೊನಿ ಕಮ್ಮಿ ಬರುತ್ತೆ ಸರ್. ಒಂದ್ ಗಿಡದಲ್ಲಿ ಮ್ಯಾಕ್ಸಿಮಮ್ 8 ಇಲ್ಲ 9 ಹಣಿಗೆ ಬರುತ್ತೆ ಸರ್. ಅಂದ್ರೆ ಸ್ವಲ್ಪ ಲೆಂತ್ ಇರತ್ತೆ ಸರ್. ಕಾಯಿ ಲೆಂತ್ ಇರೋದಕ್ಕಾಗಿ ಎಕ್ಸ್ಪೋರ್ಟ್ ಆಗತ್ತೆ ಸರ್. ಎಕ್ಸ್ಪೋರ್ಟ್ ಒಳ್ಳೆ ರೇಟ್ ಸಿಗತ್ತೆ ಸರ್. ಈ ಸತಿ ಮೊನ್ನೆ ಎಕ್ಸ್ಪೋರ್ಟ್ ಮಾಡಿದೀನಿ ಸರ್. ಬಾಕ್ಸ್ ಪ್ಯಾಕಿಂಗ್ 18 ರೂಪಾಯಿ ರೇಟ್ ಸರ್ ಪರ್ ಕೆಜಿ. ಒಂದು 1000 ಬಾಕ್ಸ್ ಪ್ಯಾಕಿಂಗ್ ಆಗಿ ಹೋಗ್ಯದ ಸರ್. ಅದು ಎಲ್ಲಿ ಕಳ್ಸಿರಿ ಸರ್? ಇರಾನ್ಕ್ ಹೋಗ್ಯದ ಸರ್. ಅದು ಇಲ್ಲಿಂದ ಇಲ್ಲಿಂದ ಇರಾನ್ಗೆ ಸರ್. ಇಲ್ಲಿಂದ ಏಜೆಂಟ್ ಇರ್ತಾರ. ಇದು ಇದ್ರಲ್ಲಿ ಸಿಗತ್ತೆ ಸರ್, ಟೆಂಬೂರ್ನಲ್ಲಿ ಇರುತ್ತೆ. ಅದು ದೊಡ್ಡ ಹೌಸ್ ಇದೆ ಸರ್, ಪ್ಯಾಕ್ ಹೌಸ್. ಅದ್ರಲ್ಲಿ ಹೋಗಿ ಸ್ಟಾಕ್ ಮಾಡ್ತಿರ್ತಾರೆ. ಸ್ಟಾಕ್ ಲಿಂದ ಹಡಗ್ಲಿಂದ ಇರಾನ್ಕ್ ಹೋಗುತ್ತೆ ಸರ್. ಇರಾನ್ ಹಾ ಸರ್. ನಮ್ ಕರ್ನಾಟಕದ ಬಾಳೆ ಇರಾನ್ವರ್ಗು ಹೋಗ್ಯದ್ರಿ. ಹಾ ಸರ್. ಸರ್ ಇದನ್ನ ಯಾವ ತರ ಪೋಷಣೆ ಮಾಡ್ತೀರಿ ಸರ್ ಬಾಳೆನ? ಈ ಔಷಧಿ ಗೊಬ್ಬರನ? ಔಷಧಿ ಸರ್ ಇದಕ್ಕೆ ಮತ್ ತಿಪ್ಪಿಕತ್ತ ಸರ್. ಫಕ್ತ್ ಹೆಂಡಿ ಎಷ್ಟ್ ಹೆಂಡಿ ಜಾಸ್ತಿ ಗೊಬ್ಬರ ಹಾಕ್ತೀರಾ ಅಷ್ಟ್ ಚೆನ್ನಾಗ್ ಬರುತ್ತೆ ಸರ್ ಬಾಳೆ. ಹಾ ಸರ್. ಮತ್ತೆ ಸರ್ಕಾರ ಇದು ಗೊಬ್ಬರ ಯೂಸ್ ಮಾಡಿಲ್ಲ ಸರ್. 15 ದಿವಸಕ್ಕೆ ಒಂದ್ಸತಿ ಅದೇನು ವಾತ ಸ್ಟಾಕ್ ಮಾಡಿದಲ್ಲ ಸರ್ ಗೊಬ್ಬರ ಹಸುಗಳದು, ಅದು ಡ್ರಿಪ್ಪಲ್ ಬಿಡ್ತಾ ಇರ್ತೀನಿ ಸರ್. ಹಂಗೆ ಗೋಮೂತ್ರ ಡ್ರಿಪ್ಪಲ್ ಬಿಡ್ತಾ ಇರ್ತೀನಿ ಸರ್. ಕೊಟ್ಟಿಗೆ ತೊಳೆದ ನೀರು ಗೋಮೂತ್ರ ಎಲ್ಲ ಇದ್ರಲ್ಲಿ ಡ್ರಿಪ್ಪಲ್ಲಿ ಅಲ್ಲಿ ಫಿಲ್ಟರ್ ಅಲ್ಲಿ ಸೋಸಿ ಬಿಟ್ರೆ ಸರ್ ಮತ್ತೆ ಬೇರೆ ಯಾವ್ದು ಕೆಮಿಕಲ್ ಇಲ್ಲ ಸರ್. ಫುಲ್ ಹೆಂಡಿ ಖಾತಾನೆ ಸರ್. ತುಂಬಾ ಚೆನ್ನಾಗಿ ಬಂದದ ಸರ್. ಹಾ ಸರ್. ಈಗ ಮುಗಿಯಕ್ ಬಂದದ ಸರ್? ಮುಗಿಯಕ್ ಬಂದಿದೆ ಸರ್. ಈಗ ಇಲ್ಲಿ 2.5 ಕೂತಿತ್ತು ಸರ್. ಟೋಟಲ್ 2.5 ಆಗಿ ಕೂತಿತ್ತು. 2,500. ಈಗ ಒಂದು ಬಾಳೆ ಬಾಳಾದ್ರೆ 1,000 ಇಲ್ಲ 2,000 ಅಷ್ಟೇ ಉಳಿದೆ ಸರ್ ಕಟಿಂಗ್. ಸರ್ ಅಂದಾಜು ಈ 5 ಎಕರೆಯಿಂದ ಹಾ ಸರ್ ಎಷ್ಟು ಆದಾಯ ಪಡೆದಿರ್ಬೋದು ಸರ್? ಈಗ ಸರ್ ನೋಡಿ ಸರ್, ಮೊನ್ನೆ 22 ಟನ್ ಕಟಿಂಗ್ ಮಾಡೀನಿ ಸರ್. 22 ಕಟಿಂಗ್ ಅಂದ್ರೆ ಸರ್ 3.5 ಲಕ್ಷ ರೂಪಾಯಿ ಹೆಚ್ಚಾಗುತ್ತೆ. ಈಗ 18 ರೂಪಾಯಿ. ಅದಕ್ಕಿಂತ ಪೆಲ್ಲ 22 ರೂಪಾಯಿದಂಗ್ ರೇಟ್ ಕೊಟ್ಟಿದ್ದೀನಿ ಸರ್. ಅವಾಗ 1,000 ಒಂದು ಬಾಕ್ಸ್ ಹೋಗಿದೆ. ಅವಾಗನು ಒಳ್ಳೆ. ಈಗ 5 ಎಕರಲ್ಲಿ ಮ್ಯಾಕ್ಸಿಮಮ್ 7 ಲಕ್ಷ ರೂಪಾಯಿ ಆಗಿದೆ ಸರ್. 7 ಲಕ್ಷ. ಇನ್ನು ಕಟಿಂಗ್ ಇದೆ. ಖರ್ಚು ಎಷ್ಟು ಮಾಡಿರಿ ಸರ್? ಇದು ಖರ್ಚು ನೋಡಿ ಸರ್, ನಂದು 1 ಲಕ್ಷ ರೂಪಾಯಿ ಖಾತೆ ಹಾಕಿದ್ದೀನಿ ಸರ್. ಮತ್ತೆ ಅಗಿಗಳಿಗೆ 1 ಲಕ್ಷ, ಮ್ಯಾಕ್ಸಿಮಮ್ 3 ಲಕ್ಷ ರೂಪಾಯಿ ಖರ್ಚಾಗಿದೆ ಸರ್. 3 ಲಕ್ಷ ಮ್ಯಾಗೆ ಖರ್ಚಾಗಿದೆ. ರೇಟ್ ಸಿಕ್ಕರೆ ಖರ್ಚು ಮಾಡೋದಕ್ಕೇನು ಇದಾಗೋದಿಲ್ಲ ಸರ್. ರೇಟ್ ಸಿಕ್ಕಿಲ್ಲ ಅಂದ್ರೆ ಬಹಳ ಕಷ್ಟ. ರೇಟ್ ಇದೆ ಸರ್. ಸರ್ ಇಲ್ಲಿ ಗುಂಡಿ ಮಾಡಿರಲ್ಲ ಸರ್, ಇದೇ ಸಲ ಸರ್ ಹೋದ ವರ್ಷ ಬನಾನ ಇತ್ತು ಸರ್. ಇಲ್ಲಿ ಬಾಳೆಹಣ್ಣು ಇತ್ತು ಸರ್. ಎಲ್ಲ ತೆಗೆದು ಈ ಹುಂಡಿಯಲ್ಲಿ ಸ್ಟಾಕ್ ಮಾಡಿ ಇಟ್ಟಿದೆ ಸರ್. ಈಗ ಅದೇ ಖಾತಾ ಹೋಯ್ತು ಇದಕ್ಕೆ ಹಾಕ ಸರ್. ಎಷ್ಟು ದಿನ ಬಿಡ್ತೀರಿ ಸರ್ ಇದ್ರಾಗ? ಇಲ್ಲಿ 1 ವರ್ಷ ಬಿಟ್ಟಿನಿ ಸರ್. 1 ವರ್ಷ ಬಿಟ್ಟು ಫುಲ್ ಪೌಡರ್ ಆಗತ್ತೆ ಸರ್. ಅದ್ರ ಒಂದ್ ಸ್ವಲ್ಪ ಮ್ಯಾಗ ಡಿಕಂಪೋಸ್ ಹಾಕಿ ವೇಸ್ಟ್ ಡಿಕಂಪೋಸ್ ಮಾಡಿ ಎಲ್ಲ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದೆ ಸರ್. ಇದ್ರ ಅದು 1 ವರ್ಷದಲ್ಲಿ ಪೂರ ತೆಗೆದು ಈಗ ಅಲ್ಲಿ ಒಯ್ದು ಹಾಕಿದೀನಿ ಸರ್. ಈಗ ಅಲ್ಲಿರೋದು ಅದೇ. ತುಂಬಾ ಚೆನ್ನಾಗಿದೆ ಸರ್. ಈ ತರ ಮಾಡ್ಕೊಂಡ್ರೆ ನಾವ್ ಹೊರಗಡೆಯಿಂದ ಗೊಬ್ಬರ ಕೊಂಡು ತಪ್ಪುತ್ತಲ್ಲ ಸರ್. ಯಾಕಂದ್ರೆ ಬಾಳೆಯಲ್ಲಿ ಒಳ್ಳೆ ಪೋಷಕಾಂಶ ಇರುತ್ತೆ. ಅದನ್ನ ಮತ್ತೆ ಭೂಮಿ ಕೊಟ್ರೆ ಒಳ್ಳೆ ಇಂಪ್ರೂವ್ಮೆಂಟ್. ಸರ್ ಬಾವಿ ಏನ್ ಸರ್ ಇದು? ಹಾ ಸರ್, ಇದು ಬಾವಿ ಸರ್. ಇದು ಬೋರ್ವೆಲ್ ಇಲ್ಲ ಸರ್. ಈ 16 ಎಕರೆಯಲ್ಲಿ ಇರೋದು 3 ಬಾವಿ ಸರ್. 3 ಬಾವಿ ನೀರ್ ಇದೆ ಸರ್. ಒಟ್ಟ ಬೋರ್ವೆಲ್ ಎಲ್ಲ ಬಾವಿಲಿಂದ ಎಲ್ಲ ಸಪ್ಲೈ ಮಾಡ್ತಾರೆ ಸರ್. ಸರ್ ಇಲ್ಲಿ ನೀರ್ ಬರ್ತಾ ಇದೆಲ್ಲ ಸರ್? ಇಲ್ಲಿ ಅಲ್ಲಿ ಕೆಳಗಡೆ ಒಂದು ಬಾವಿ ಇದೆ ಸರ್. ಅಲ್ಲಿಂದ ಇಲ್ಲಿ ತುಂಬಾ ದೊಡ್ಡ ಬಾವಿ ಸರ್. ಇದು ಹಳೆ ಕಾಲದ ಬಾವಿ ಸರ್. ಇದು ಅವಾಗೆಲ್ಲ ಪೈಲ ಮಟ್ಟೆಯಿಂದ ಹೊಡಿತದೆ ಸರ್, ಎತ್ತುಗಳಿಂದ. ಓಹೋ, ಅದಕ್ಕೆ ಇದೆಲ್ಲ ವ್ಯವಸ್ಥೆ ಮಾಡಿದ್ರು. ಹಾ ಸರ್. ತುಂಬಾ ಚೆನ್ನಾಗೈತೆ ಸರ್. ಸರ್ ಇದು ಎಷ್ಟು ಏರಿಯಾದಾಗ ಸರ್ ನೆಟ್ ಹೌಸ್? ಇದು ನೆಟ್ ಹೌಸ್ 1/2 ಎಕರೆಯಲ್ಲಿ ಇದೆ ಸರ್. ಇದರಲ್ಲಿ ಕ್ಯಾಪ್ಸಿಕಮ್ ಇತ್ತು ಸರ್ ಫಸ್ಟ್. ಈಗ ಕ್ಯಾಪ್ಸಿಕಮ್ ತೆಗೆದಿದ್ದೀನಿ ಸರ್. ಈಗ ಟೊಮೆಟೊ ಮಾಡ್ಬೇಕಂತಂದು ಹಂಗೆ ಇಟ್ಟಿದ್ದೀನಿ ಸರ್. ಟೊಮೆಟೊ ಮಾಡೋ ಪ್ಲಾನ್ ಆಗಿದೆ. ಹಾ ಸರ್. ಯಾವ ತರ ಇಳುವರಿ ಬಂದಿದೆ ಸರ್ ಕ್ಯಾಪ್ಸಿಕಮ್? ಒಳ್ಳೆ ಇಳುವರಿ ಬಂದಿದೆ ಸರ್ ಕ್ಯಾಪ್ಸಿಕಮ್. 1/2 ಎಕರೆಲ್ಲಿ ಸರ್ ಒಂದ್ ಕಟಿಂಗ್ 100 ಬ್ಯಾಗ್ ಅಂದ್ರೆ 1 ಟನ್ ಸರ್. 1 ಟನ್ ಹೊಂಟಿತ್ತು ಸರ್. ಒಂದ್ ಕಟಿಂಗ್ 1 ಟನ್. 1 ಟನ್. ಮಾರ್ಕೆಟಿಂಗ್ ಯಾವ ತರ ಮಾಡಿದ್ರಿ ಸರ್? ಮಾರ್ಕೆಟಿಂಗ್ ಸರ್ 40 ರೂಪಾಯಿ ಕೆಜಿ ಸರ್. ಇಲ್ಲೇ ಲೋಕಲ್ ಸರ್. ಒಳ್ಳೆ ಚೆನ್ನಾಗಿ ಬಂದಿದೆ ಸರ್. ಅದಕ್ಕ ಫಸ್ಟ್ ಎಲೆ ತೋಟ ಇತ್ತು ಸರ್. ಇದ್ರಲ್ಲಿ ಎಲೆ ತೋಟ ಇತ್ತು. ಅದ್ ತೆಗೆದು ಕ್ಯಾಪ್ಸಿಕಮ್ ಮಾಡೀನಿ ಸರ್. ಈಗ ಮುಂದೆ ನೆಕ್ಸ್ಟ್ ಈಗ ಟೊಮೆಟೊ ಮಾಡ್ಬೇಕಂತ ಇಟ್ಟಿನಿ ಸರ್. ಇದ್ರಲ್ಲೇ ಟೊಮೆಟೊ ಮಾಡ್ಬೇಕು. ಹಾ ಸರ್. ಇದಕ್ಕೆಲ್ಲ ಖರ್ಚು ಎಷ್ಟು ಬಂದಿರ್ಬೇಕು ಸರ್? ಇದಕ್ಕೆ ಸರ್ ನೆಟ್ ಹೌಸ್ ಮಾಡಕ್ಕೆ 6.5 ಲಕ್ಷ ರೂಪಾಯಿ ಬಂದಿದೆ ಸರ್. 6.5 ಲಕ್ಷ. ಸರ್ಕಾರದಿಂದ ಏನಾದ್ರು ಸಹಾಯಧನ ಇದೆ ಸರ್? ಸರ್ಕಾರದಿಂದ ಅರ್ಧ ಸಬ್ಸಿಡಿ ಬಂದಿದೆ ಸರ್. ಸರ್ ಇದು ಹೊಂಡ ಎಷ್ಟು ಏರಿಯಾದಾಗ ಸರ್? ಸರ್ ಹೊಂಡ 1 ಎಕರೆಲ್ಲಿ ಇದೆ ಸರ್. ಡೀಪ್ 30 ಫೀಟ್ ಇದೆ ಸರ್. 30 ಫೀಟ್ ಡೀಪ್? 30 ಫೀಟ್ ಡೀಪ್ ಇದೆ ಸರ್. ಇದು ಏರಿಯಲ್ಲಿ ಟೋಟಲ್ 1.5 ಕೋಟಿ ಲೀಟರ್ ನೀರು ಸ್ಟಾಕ್ ಇದೆ ಸರ್. ಸ್ಟೋರೇಜ್ ಅಂದ್ರೆ ನೀರಿನ ಸೋರ್ಸ್ ಮಳೆ ನೀರೇ? ಮಳೆ ನೀರೇ ಸರ್. ಮಳೆಗಾಲದಲ್ಲಿ ಪೂರ ಫುಲ್ ಸ್ಟಾಕ್ ಮಾಡಿಟ್ಟಿಲ್ಲ ಸರ್. ಈ ಬೇಸಿಗೆಲಿ ಕಮ್ಮಿ ಇದ್ದಂಗೆ ತಗೋಬಹುದು ಸರ್.
ತುಂಬಾ ಒಳ್ಳೆ ಉಪಾಯ ಮಾಡಿದ್ರಿ ಸರ್. ಈಗ ಕೆಲವೊಬ್ರು ಈ ತರ ಕೃಷಿ ಹೊಂಡ ಮಾಡ್ಕೊಂಡು ಆ ಕಡೆ ಈ ಕಡೆ ಬೋರ್ಗಳಿಂದ ನೀರು ಸ್ಟಾಕ್ ಮಾಡ್ತಿರ್ತಾರೆ, ಕೆಲವೊಬ್ರು ಕೆನಾಲ್ ನೀರನ್ನ ಸ್ಟಾಕ್ ಮಾಡ್ತಿರ್ತಾರೆ. ಆದ್ರೆ ನಿಮ್ಗೆ ಮಳೆನೇ ಆಧಾರ. ಮಳೆ ನೀರು ಈ ಸೈಡ್ ಇಲ್ಲಿ ಸ್ಟಾಕ್ ಆಗುತ್ತೆ ಸರ್, ಮಳೆ ನೀರು ಬರುತ್ತಲ್ಲ ಸರ್, ಅದೇ ನೀರು ಇಲ್ಲಿ ಡಂಪ್ ಮಾಡ್ತೀವಿ ಸರ್. ಇದರಲ್ಲಿ ಇಲ್ಲೆಲ್ಲ ನೀರು ನಿಂತದನ್ನ ಇದಕ್ಕೆ ಡಂಪ್ ಮಾಡ್ತೀವಿ ಸರ್. ಮತ್ತೆ ಇಲ್ಲಿ ನ್ಯಾಚುರಲ್ ಆಗಿ ಬರೋದು ಇಲ್ಲಿ ಬರುತ್ತೆ ಸರ್. ಒಟ್ಟಿನಲ್ಲಿ ಮಳೆಗಾಲದಲ್ಲಿ ತುಂಬುತ್ತದ್ರಿ. ಫುಲ್ ತುಂಬುತ್ತೆ. ಯಾವುದೇ ರೀತಿ ಉಪಯೋಗ ಮಾಡ್ಕೋಬೇಕು ಸರ್. ಈಗ ಮಳೆ ಬರಲ್ಲ ಅಂದ್ರೆ ಈ ರೀತಿಯಾಗಿ ನೀರು ಉಪಯೋಗ ಆಗ್ತದ್ರಿ. ಜಾಸ್ತಿ ನೀರು ಮಳೆ ಬಂದಾಗ ಆ ನೀರನ್ನ ಸಂಗ್ರಹಿಸಿಟ್ಕೊಂಡ್ರೆ ಈಗ ನಮ್ಗೆ ಅನುಕೂಲ ಆಗುತ್ತೆ ಸರ್. ಇದು ಒಂದ್ 5 ಎಕರೆ ಸರ್ 3 ತಿಂಗಳು ನಡೆಯುತ್ತೆ ಸರ್. ಕಂಟಿನ್ಯೂ 3 ತಿಂಗಳು ನಡೆಯುತ್ತೆ. ಬ್ಯಾಸಿಗೆ ಟೈಮ್ ದಾಟ್ ಬಿಡ್ತದೆ ಸರ್. ಒಳ್ಳೆ ಐಡಿಯಾ ಮಾಡ್ಕೊಂಡ್ರಿ ಸರ್. ಸರ್ ಇದಕ್ಕೆ ಅಂದಾಜು ಖರ್ಚು ಎಷ್ಟು ಬಂದಿರ್ಬೋದು? ಇದಕ್ಕೆ ಅಂದಾಜು ಖರ್ಚು 9 ಲಕ್ಷ ಬಂದಿದೆ ಸರ್. ಎಲ್ಲ ಹೊಡೆದ್ ಬಂತು, ತಾಡ್ಪತ್ರಿ ಬಂತು, ಎಲ್ಲ ಬಂತು. ಈ ಸರಿ ತಾಡ್ಪತ್ರಿ ಹಾಕಿದ್ರೆ 5 ವರ್ಷ ಗ್ಯಾರಂಟಿ ಸರ್. 5 ವರ್ಷ ಗ್ಯಾರಂಟಿ ಸರ್. 500 ಮೈಕ್ರೋ ಬರುತ್ತೆ ಸರ್. ಇದು 500 ಮೈಕ್ರೋ ಅಂತ 500 ಮೈಕ್ರೋ ಅನ್ಸ್ತಾರೆ. ಸರ್. ಇದಕ್ಕೆ ಸರ್ಕಾರದಿಂದ ಏನಾದರೂ ಸಹಾಯಧನ? 20% ಅಷ್ಟೇ ಬಂದಿದೆ ಸರ್. ಅಷ್ಟೇ ಬಂದಿದೆ. ಏನೇ ಸಹಾಯಧನ ಬರಲಿ, ಕಾಯಂ ಕೆಲಸ ಅಂತ ಐತೆ ಸರ್.